ಒಂದು ದೇಶಕ್ಕೋಸ್ಕರ ತನ್ನ ಪ್ರಾಣ ತ್ಯಾಗವನ್ನು ಮಾಡ್ಲಿಕ್ಕೆ ಹೊರಟಂತಹ ಒಂದು ಮುಸ್ಲಿಂ ಮಹಿಳೆ ಮೇಲೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಭಯೋತ್ಪಾದಕರ ಸಹೋದರಿ ಅಂತ ಹೇಳ್ಬಿಟ್ಟು. ಬಟ್ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅವಳು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ವೀರ ಸೊಸೆ ಅಂತ ನಾವು ಹೇಳ್ತೀವಿ. ಅವರು 8 ಸಲ ಶಾಸಕರಾದಂಥವ್ರು, ಬಿಜೆಪಿ ಅತ್ಯಂತ ಒಬ್ಬ ಹಿರಿಯ ಶಾಸಕ. ಅವರ ಮನಸ್ಥಿತಿ ಯಾವಾಗಿರ್ಬೋದು ಸರ್? ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿರೋದು, ನಾನು ಹೇಳ್ತಿರೋದು ಆಯ್ತಾ, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೆ. ಅದನ್ನ ಹೇಳ್ತಿದ್ದೆ, ನೀವು ಈಗ ಕೇಳಿದ್ರಿ, ಅದನ್ನ ಇಲ್ಲಿದ್ರೆ ನಾವು ಹೇಳ್ತಿದ್ವಿ ನಾವು. ಯಾಕಂತ ಹೇಳಿದ್ರೆ ಅಲ್ಲ, ಅವ್ರು ಹೇಳ್ತಾ ಇರೋದು ಇನ್ನೊಂದು ಬಹಳ ಹೇಳ್ತಿದೆ, ಅನ್ನೋನ್ ಗನ್ ಮ್ಯಾನ್ಗಳು ಇದ್ರಂತೆ, ಅವರು ಆಫ್ಘಾನಿಸ್ತಾನದಿಂದ ಅವ್ರನ್ನ ಕಳಿಸ್ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರಂತೆ. ಈ ರೀತಿ ಎಲ್ಲ ಹೇಳ್ತಾ ಇರ್ತಾರಲ್ಲ ಸರ್. ಇದಕ್ಕೆ ಏನಾದ್ರು, ಯಾಕೆ ಅಂತ ಹೇಳಿದ್ರೆ ನೀವು ಸೈನಿಕರಿಗಿಂತ ಮುಂಚೆ ಇವ್ರಿಗೆ ಏನಾದ್ರು ನ್ಯೂಸ್ಗಳು ಬರ್ತಾ ಇತ್ತಾ? ವಕ್ತಾರರಾಗಿದ್ರೆ ಇವ್ರುಗಳು ಯಾವ ರೀತಿ ಪ್ರಚೋದನೆ ಏನ್ ಮಾಡ್ತಾ ಇದ್ರು? ಭಾರತೀಯ ಜನತಾ ಪಕ್ಷದ ಒಬ್ಬ ಸಚಿವರಾದಂಥವರು ಮಧ್ಯಪ್ರದೇಶದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಎಂತ ಒಂದು ಅವಹೇಳನಕಾರಿಯಾದ ಸ್ಟೇಟ್ಮೆಂಟ್ ಮಾಡ್ತಾರೆ. ಇವತ್ತು ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇರೋದೇನಂತ ಹೇಳಿದ್ರೆ, ಅವ್ರ ಮೇಲೆ ರಾಷ್ಟ್ರದ್ರೋಹದ ಕೇಸ್ ಮೇಲೆ ಅವ್ರ ಮೇಲೆ ಹಾಕಬೇಕು, ಕೂಡಲೇ ಅವ್ರ ರಾಜೀನಾಮೆಯನ್ನು ಕೊಡಬೇಕು, ಅವ್ರನ್ನ ಬಂಧಿಸಬೇಕು. ಒಂದು ದೇಶಕ್ಕೋಸ್ಕರ ತನ್ನ ಪ್ರಾಣ ತ್ಯಾಗವನ್ನು ಮಾಡ್ಲಿಕ್ಕೆ ಹೊರಟಂತಹ ಒಂದು ಮುಸ್ಲಿಂ ಮಹಿಳೆ ಮೇಲೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಭಯೋತ್ಪಾದಕರ ಸಹೋದರಿ ಅಂತ ಹೇಳ್ಬಿಟ್ಟು. ಬಟ್ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅವಳು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ವೀರ ಸೊಸೆ ಅಂತ ನಾವು ಹೇಳ್ತೀವಿ. ತನ್ನ ಇಡೀ ಪ್ರಾಣವನ್ನ ತ್ಯಾಗ ಮಾಡ್ಲಿಕ್ಕೆ ಬಿಟ್ಟು ಅವ್ರು ಹೋಗುವಂತವ್ರನ್ನ ಈ ರೀತಿ ಇವ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಇವರ ಮನಸ್ಥಿತಿ ಯಾವ ರೀತಿ ಇರ್ಬೋದು ಹಾಗಾದ್ರೆ? ಅದು ಯಾರು ಹೇಳಿರೋದು? ಅವರು 8 ಸಲ ಶಾಸಕರಾದಂಥವ್ರು, ಬಿಜೆಪಿ ಅತ್ಯಂತ ಒಬ್ಬ ಹಿರಿಯ ಶಾಸಕ. ಅವರ ಮನಸ್ಥಿತಿ ಯಾವಾಗಿರ್ಬೋದು? ಈ ಅನ್ನ ಬೆಂದಿದೆ ಅಂತ ಹೇಳಿ ಇಡೀ ಅನ್ನವನ್ನು ನೋಡಬೇಡಿ, ಒಂದು ಅನ್ನದ ಅಗಳನ್ನು ನೋಡಿದ್ರೆ ಸಾಕಂತೆ. ಆ ರೀತಿ ಈ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಎಂತೆಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರ ಮನಸ್ಥಿತಿ ಎಂತ ಮನಸ್ಥಿತಿ ಆಗಿರ್ಬೋದು? ಅದ್ರ ಬಗ್ಗೆ ಇವತ್ತು ಅದನ್ನು ಸಂಪೂರ್ಣವಾಗಿ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರ ಮೇಲೆ ಇವರು ರಾಷ್ಟ್ರದ್ರೋಹದ ಕೇಸನ್ನು ಹಾಕ್ತಾರಲ್ಲ, ಇವತ್ತು ಪ್ರಪ್ರಥಮವಾಗಿ ರಾಷ್ಟ್ರದ್ರೋಹದ ಕೇಸನ್ನ ಅವ್ರ ಮೇಲೆ ಹಾಕಬೇಕು, ಅವ್ರನ್ನ ಬಂಧಿಸ್ಬೇಕು. ಸರ್, ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ಗೊತ್ತಾದ್ರೆ ಖಂಡಿತವಾಗಿ ಯಾರೇ ಆಗಲಿ 100% ಕೇಳ್ತೀವಿ. ಯಾಕೆ ಕೇಳಬಾರ್ದು ಅಂತ ಇದೆ? ಒಂದು ವೇಳೆ ನಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರ ಬಗ್ಗೆ ಕೇಳ್ಕೊಡ್ತೀರಿ. ಸರ್, ಇನ್ನೊಂದು ವಿಷಯ ನಾನು ನಿಮಗೆ ಹೇಳಬೇಕಾಯ್ತು ಅಂತ ಹೇಳಿದ್ರೆ, ಈ ವಾರ್ ನಡೀತಾ ಇರ್ಬೇಕಾದ್ರ, ಯುದ್ಧ ನಡೀತಾ ಇರ್ಬೇಕಾದ್ರ ಇದಕ್ಕೆ ಅಫಿಷಿಯಲ್ಲು ನಮ್ಮ ವಾಟ್ಸಪ್ ಯೂನಿವರ್ಸಿಟಿ ಅವರು ಏನಾದ್ರು ಅದಕ್ಕೆ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರ ಅಂತೇಳಿ ಒಂದು ಅನುಮಾನ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ ನಾನೊಂದು ವಿಡಿಯೋ ನೋಡ್ತಾ ಇದ್ವಿ ನಾವು. ಆ ವಿಡಿಯೋದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಭವಿಷ್ಯ ನುಡಿತಾ ಇದ್ರು. ಯಾವ ರೀತಿ ಅಂತ ಹೇಳಿದ್ರೆ 1.0 ಸಿಂಧೂರು ಮುಗೀತಂತೆ ಟಾರ್ಗೆಟ್ ಅಲ್ಲಿ, 2ನೇದು 2.0 ಇದೆ ಅಂತೆ, 3ನೇದು ಆಲ್ ಔಟ್ ಪ್ರೋಗ್ರಾಮ್, ಆಲ್ ಔಟ್ ಟಾರ್ಗೆಟ್ಸ್ ಅಂತೆ. ಅದು ಅಂತ ಹೇಳಿದ್ರೆ ಅದು 4 ಪೀಸ್ ಆಗುತ್ತಂತೆ. 4 ಪೀಸ್ ಆದಾಗ 1 ಪೀಸು ಬಲೋಚಿಸ್ತಾನ, 2ನೇದು ಹಿಂದೂಸ್ತಾನ, 3ನೇದು POK, 4 ಅನ್ನೋದು ಪಾಕಿಸ್ತಾನ ಅಂತ ಹೇಳಿ ಪಾಕಿಸ್ತಾನ ಇರೋದಿಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ ಸರ್. ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿರೋದು, ಇದು ನಾನು ಹೇಳ್ತಿರೋದು ಆಯ್ತಾ, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೆ. ಅದನ್ನ ಹೇಳ್ತಿದ್ದೆ, ನೀವು ಈಗ ಕೇಳಿದ್ರಿ, ಅದನ್ನ ಇಲ್ಲಿದ್ರೆ ನಾವು ಹೇಳ್ತಿದ್ವಿ ನಾವು. ಯಾಕಂತ ಹೇಳಿದ್ರೆ ಅಲ್ಲ, ಅವ್ರು ಹೇಳ್ತಾ ಇರೋದು ಇನ್ನೊಂದು ಬಹಳ ಹೇಳ್ತಿದೆ, ಅನ್ನೋನ್ ಗನ್ ಮ್ಯಾನ್ಗಳು ಇದ್ರಂತೆ, ಅವರು ಆಫ್ಘಾನಿಸ್ತಾನದಿಂದ ಅವ್ರನ್ನ ಕಳಿಸ್ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರಂತೆ. ಈ ರೀತಿ ಎಲ್ಲ ಹೇಳ್ತಾ ಇರ್ತಾರಲ್ಲ ಸರ್. ಇದಕ್ಕೆ ಏನಾದ್ರು, ಯಾಕೆ ಅಂತ ಹೇಳಿದ್ರೆ ನೀವು ಸೈನಿಕರಿಗಿಂತ ಮುಂಚೆ ಇವ್ರಿಗೆ ಏನಾದ್ರು ನ್ಯೂಸ್ಗಳು ಬರ್ತಾ ಇತ್ತಾ? ವಕ್ತಾರರಾಗಿದ್ರೆ ಇವ್ರುಗಳು ಯಾವ ರೀತಿ ಪ್ರಚೋದನೆ ಏನ್ ಮಾಡ್ತಾ ಇದ್ರು? ನಿಜವಾಗಿ ದೇಶದ್ರೋಹದ ಕೇಸ್ಗಳು ಯಾರ ಮೇಲೆ ಹಾಕಬೇಕು? ಈ ಪ್ರಚೋದನೆ ಮೇಲೆ ಹಾಕೋದಲ್ವಾ? ಈ ರೀತಿ ಪ್ರಚೋದನೆಗಳನ್ನು ಮಾಡ್ತಾ ಇರುವಂತದ. ಅದು 4 ಪೀಸ್ ಆಯ್ತು, 3 ಪೀಸ್ ಆಯ್ತು ಅಂತ ಹೇಳಿ. ಮತ್ತೆ ಇವತ್ತು ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳೆಲ್ಲ ಕೇಳಿದ್ದಾರೆ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಈ ಪಾಕಿಸ್ತಾನ ಮತ್ತೆ ಇಂಡಿಯಾದ ನಮ್ಮ ದೇಶದ ವಾರ ಆಗ್ಬೇಕಾದ್ರ ಇದನ್ನ ಯಾರು ನಿಲ್ಸಿರೋದು? ಇದ್ರ ಬಗ್ಗೆ ಒಂದು ನಮಗೆ ಪಾರ್ಲಿಮೆಂಟನ್ನು ಕರಿಬೇಕು, ಪಾರ್ಲಿಮೆಂಟಲ್ಲಿ ಇದನ್ನು ಡಿಸ್ಕಸ್ ಆಗಬೇಕು. ಇವತ್ತು ಪಾಕಿಸ್ತಾನದವರು ಕ್ಲೈಮ್ ಮಾಡ್ತಾ ಇದ್ದಾರೆ ನಾವು ವಿಜಯನ ಸಾಧಿಸಿದ್ದೀವಿ. ಇದರ ಸತ್ಯತೆಯನ್ನು ನಮಗೆ ತಿಳಿಸ್ಬೇಕಲ್ಲ ಸರ್ ಜನರಿಗೆ. ಯಾಕೆಂತೇಳಿ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿರೋದ್ರಿಂದ ನಾವು ಅದನ್ನು ಮತ್ತೆ ಒತ್ತಾಯ ಮಾಡಿದ್ರೆ ನಾವು ಕೇಳ್ತೇವೆ. ಇವತ್ತು ಜನರಿಗೆ ನಮಗೆ ಗೊತ್ತಾಗಬೇಕಲ್ಲ ಯಾರಪ್ಪ ನಿಲ್ಲಿಸಿದ್ದಾರೆ. ಸಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಸರ್ ಅದನ್ನು ನಮಗೆ ಥರ್ಡ್ ಕಂಟ್ರಿಯವರು ಎಂಟರ್ ಆಗಬಾರ್ದು. ನಮಗೆ ಇವತ್ತು ಇದು ಎಲ್ಲಿ ತನಕ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗೋಕ್ಕಿಂತ ಮುಂಚೆನೆ ಇವತ್ತು ಟ್ರಂಪ್ ಅವ್ರು ಹೇಳ್ತಾ ಇದ್ದಾರೆ ನಾವು ಈ 2 ದೇಶದ ವಾರನ್ನ ನಾವು ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನಮ್ಮನ್ನು ನಾವು ಅವ್ರಿಗೆ ಮಾರ್ಕೊಂಡಿದೀವ? ಮುಂಚೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು, ಜವಾಹರ್ಲಾಲ್ ನೆಹರು ಬಗ್ಗೆ ಅವ್ರು ಮಾಡ್ತಾ ಇದ್ರು. ಅವ್ರು ಇಂದಿರಾ ಗಾಂಧಿ ಅವ್ರು ನಾವು POKನ ಬಿಟ್ಟು ಕೊಟ್ವಿ ಅದು ಇದು ಅಂತ ಹೇಳ್ತಾ ಇದ್ರಲ್ಲ ಸರ್. ಇದನ್ನ ಇವತ್ತು ನಾವು ತಗೊಳ್ಬೋದಿತ್ತಲ್ಲ ವಾಪಸ್ಸು.
ನಾವ್ಯಾಕೆ ಸುಮ್ಮನಾದ್ವಿ? ನಾವು ಕಂಪ್ಲೇಂಟ್ಗೆಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ ಸರ್. ಸರ್ ಅವರ ಜನರಲ್ ಸ್ಟೇಟ್ಮೆಂಟ್ ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ. ನಾವು ಅವರ ವಿಡಿಯೋದಲ್ಲಿ ಸರ್, ನಾನ್ ನಿಮ್ಮ ಹತ್ರ ಕೇಳ್ತಿರೋದು ನೋಡಿ, ಅವ್ರು ಕಂಪ್ಲೇಂಟ್ ಕೊಡೋದಲ್ಲ, ನಾನು ಹೇಳ್ತಾ ಇರೋದು ಒಬ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ವಿಡಿಯೋದಲ್ಲಿ ಬಂದದನ್ನ ನಿಮ್ಗೆ ಹೇಳ್ತಾ ಇರುವಂತದ್ದು. ಪ್ರಚೋದನೆ ಅಲ್ವಾ ಅದು? ಪ್ರಚೋದನೆ ಅಲ್ವಾ ಅದು? ಮತ್ತೆ ಸರ್ ಈಗ ಯಾಕಂದ್ರೆ ನಾವು ಕಂಪ್ಲೇಂಟ್ ನಾನು ನಿಮಗೆ ಅಲ್ಲ, ನಾವು ಹೇಳ್ತಿರೋದು ಇರ್ಲಿ ಬಿಡಪ್ಪ, ನಾವು ಹೇಳ್ತಿರೋದು ಸರ್ ಯಾವ ರೀತಿ ಬರ್ತಾ ಇದೆ, ಯಾವ ರೀತಿ ನಮ್ಮನ್ನ ಮಾಡ್ತಾ ಇದ್ದಾರೆ ಅಂತ ತಾನು ನಮ್ಮನ್ನ ಗಮನಕ್ಕೆ ತರುತ್ತಾ ಇರುವಂತದ್ದು. ಒಂದು ವಾರ್ ನಡೀತಾ ಇರ್ಬೇಕಾದ್ರ, ಇನ್ನು ವಾರಲ್ಲಿ ನಾವು ಮಧ್ಯದಲ್ಲಿ ಇದೀವಿ ಅನ್ಬೇಕಾದ್ರ 1.0 ಮುಗಿತು, 2 ನಡೆಯುತ್ತೆ, 3.0 ಈಗ ನಡೆಯುತ್ತೆ, 4 ಪೀಸ್ ಆಗುತ್ತೆ, ಇದೆಲ್ಲ ಹೆಂಗ್ ಹೇಳೋದು ಹೇಳಿ? ಖಂಡಿತವಾಗಿ ಅವ್ರ ಗಮನಕ್ಕೆ ತರ್ತೇವೆ ಸರ್, ಇದನ್ನ ತಾವು ಹೇಳಿದಿರಲ್ಲ, ಖಂಡಿತವಾಗಿ ತರ್ತೇವೆ 100%. ವಿಲ್ ಸಿ ದಟ್, ವಿಲ್ ಗಿವ್ ದಟ್ ದಿಸ್ ಒನ್. ಅವ್ರಿಗೆ ಈ ರೀತಿ ಇದೆ ಅಂತ ಹೇಳೋದು. ನಾವು ಸಿದ್ದರಾಮಯ್ಯನವರು ಯುದ್ಧ ಮಾಡಬೇಡ ಅಂತ ಹೇಳಬೇಕಾದ್ರೆ ಎಲ್ಲರೂ ಅವ್ರ ಮೇಲೆ ಬಿದ್ದುಬಿಟ್ರು. ಈಗ ಟ್ರಂಪ್ ಅವ್ರು ಯುದ್ಧ ನಿಲ್ಲಿಸಿ ಅಂತ ಹೇಳಿದಾಗ ನಮಗೊಂದು ಸ್ವಾಭಿಮಾನ ಇರಬೇಕಲ್ಲ. ಅದೇ ಯುದ್ಧ ಆಗಬೇಕು ಬೇಡ ಅನ್ನೋದಲ್ಲ, ನಮ್ಮ ದುಡ್ಡು ತಗೊಳ್ಳುವಂಥ ತೀರ್ಮಾನ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ತಗೊಂಡಾಗ ಪ್ರಜೆಗಳಾದಂಥ ನಾವು ಅದನ್ನು ಒಪ್ಕೊಳ್ತೀವಿ. ಆದ್ರೆ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೆ ನ್ಯಾಯ ಆಗಬಾರ್ದು ಅಂತ ನಾನು ಹೇಳ್ತಿರೋದು ಅಷ್ಟೇ.